ನಮಸ್ಕಾರ ಸ್ನೇಹಿತರೆ, ತಮ್ಮನಲ್ಲಿ ನೋಡಿದ ಮೇಲಂತೂ ನಿಮಗೆ ಶಾಕ್ ಆಗಿರಲೇಬಹುದು. ಇವರೇನು ಹೇಳ್ತಾರೆ ಬಿಡಿ ಅಂತಲೂ ಕೂಡ ಅಂದ್ಕೊಂಡಿರಬಹುದು. ಯಾವತ್ತೂ ಕೂಡ ಸದಾಕಾಲ ಭಾರತವನ್ನು ತೆಗಳ್ತಾ ಭಾರತೀಯರನ್ನು ದ್ವೇಷಿಸ್ತಾ ಬರ್ತಕ್ಕಂತಹ ಈ ಯೂನಿಸ್ ಇಷ್ಟು ಸಲೀಸಾಗಿ ಸೋಲನ್ನು ಒಪ್ಕೊಳ್ತಾನ ಅಂತ ನಿಮ್ಮ ಮನದಲ್ಲಿ ಬಂದಿರಬಹುದು. ಹೌದು ಸ್ನೇಹಿತರೆ, ಮೊಹಮ್ಮದ್ ಯೂನಿಸ್ ಸರ್ಕಾರದಲ್ಲಿ ಫೈನಾನ್ಸಿಯಲ್ ಅಡ್ವೈಸರ್ ಆಗಿರುವಂತಹ ಸಲಾಹುದ್ದೀನ್ ಅನ್ನುವಂಥವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅವನು ಭಾರತದ ಬಗ್ಗೆ ಮಾತನಾಡ್ತಾ ಇದ್ದ. ನಾವು ಭಾರತದ ವ್ಯವಹಾರವನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ, ಭಾರತದ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಬದುಕಬೇಕಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಇದರ ಜೊತೆಗೇ ಇನ್ನೂ ಹಲವಾರು ಅವರ ಮುಂದಿನ ಪೀಳಿಗೆಗೆ ಆಗುವ ಲಾಭದ ಬಗ್ಗೆನೂ ಕೂಡ, ವ್ಯವಹಾರದ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ, ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದರೆ ಅಲ್ಲಿರ್ತಕ್ಕಂತಹ ಯುವಕರು ಬಿಸಿ ರಕ್ತ ಅಂತ ಹೇಳ್ಬೋದು, ಏನು ಬೇಕಾದರೂ ಕೂಡ ಮಾತಾಡಿಬಿಡ್ತವೆ ಬಡ್ಡೆತವು. ಹಾಗಾಗಿ ಭಾರತದ ಮೇಲೆ ನಾವು ಯುದ್ಧ ಮಾಡಬೇಕು, ಭಾರತದ ಜೊತೆಗೆ ನಮ್ಮ ಸಂಬಂಧ ಯಾವತ್ತೂ ಕೂಡ ಸರಿಯಾಗಬಾರ್ದು, ಭಾರತ ನಮಗೆ ವಿರುದ್ಧ ರಾಷ್ಟ್ರ, ನಮಗೆ ಭಾರತ ಕಂಟ್ರಿ ಆಗೋದಿಲ್ಲ, ಭಾರತದ ವಿರುದ್ಧವಾಗಿ ಏನು ಬೇಕಾದರೂ ಕೂಡ ಮಾತನಾಡುವಂತಹ, ಪ್ರತಿಭಟನೆ ಮಾಡುವಂತಹ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಈ ಯೂನಿಸ್ನ ಸರ್ಕಾರಕ್ಕೆ ಭಾರತ ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ದೇಶಗಳ ಬಗ್ಗೆ ಇರುವಂತಹ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ನಾವು ಮೊದಲಿಗೆ ಈ ಸಲಾಹುದ್ದೀನ್ ಅಹಮದ್ ಇದಾನಲ್ವಾ, ಫೈನಾನ್ಸಿಯಲ್ ಅಡ್ವೈಸರ್, ಹೌದು, ಯೂನಿಸ್ನ ಸರ್ಕಾರದ ಫೈನಾನ್ಸಿಯಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಕ್ಕಂಥವರು. ಇವರೇ ಮೊದಲು ಮಾತನ್ನು ಹೇಳೋದು ಏನಪ್ಪ ಅಂದರೆ, ಭಾರತದ ಜೊತೆಗೆ ನಾವು ಯಾವತ್ತೂ ಕೂಡ ಸಂಬಂಧವನ್ನು ಕೆಡಿಸಿಕೊಳ್ಳಲಿಕ್ಕೆ ಹೋಗೋದಿಲ್ಲ ಅಂತ ಮೊದಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಭಾರತದಂತಹ ಒಂದು ದೊಡ್ಡ ದೇಶವನ್ನು, ನೆರೆಯ ದೇಶವನ್ನು ಬಿಟ್ಟು ಬದುಕೋಕೆ ನಮಗೆ ಸಾಧ್ಯನೇ ಇಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅವರು ಹೇಳ್ತಕ್ಕಂತಹ ಇನ್ನೊಂದು ದೊಡ್ಡ ಅಂಶ, ಎರಡನೇ ಅಂಶ ಏನು ಅಂದರೆ, ನಮ್ಮ ಮೊಹಮ್ಮದ್ ಯೂನಿಸ್ ಅವರು ಭಾರತದೊಂದಿಗೆ ಮಾತುಕತೆ ಮಾಡಲಿಕ್ಕೆ, ಆ ಸಂಬಂಧವನ್ನು ಗಟ್ಟಿತನ ಮಾಡ್ಕೊಳ್ಳಿಕ್ಕೆ, ಏನು ಇದು ಹದಗೆಟ್ಟಿದೆಯಲ್ಲ ಸಂಬಂಧ, ಇದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಅತಿ ಶೀಘ್ರದಲ್ಲೇ ಇದನ್ನು ಸರಿಪಡಿಸ್ತಾರಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಮಾತನ್ನು ಭಾರತ ದೇಶದ ಫೈನಾನ್ಸಿಯಲ್ ಅಡ್ವೈಸರ್ ಹೇಳ್ತಾ ಇಲ್ಲ, ಅಥವಾ ಮೋದಿ ಸರ್ಕಾರ ಹೇಳ್ತಾ ಇಲ್ಲ, ಅಥವಾ ಅಮಿತ್ ಶಾ ಅವರು ಹೇಳ್ತಾ ಇಲ್ಲ, ಭಾರತದಲ್ಲಿರ್ತಕ್ಕಂತಹ ಪ್ರಜೆಗಳು ಹೇಳ್ತಾ ಇಲ್ಲ. ಇದನ್ನು ಸ್ವತಃ ಮೊಹಮ್ಮದ್ ಯೂನಿಸ್ನ ಫೈನಾನ್ಸಿಯಲ್ ಅಡ್ವೈಸರ್ ಆಗಿರ್ತಕ್ಕಂತಹ ಸಲಾಹುದ್ದೀನ್ ಹೇಳ್ತಾ ಇದ್ದಾನೆ. ಅಂದರೆ ಭಾರತದಲ್ಲಿ ವಿತ್ತ ಸಚಿವರಿದ್ದ ಹಾಗೆ ಅವರ ದೇಶದಲ್ಲಿ ಅವರಿದ್ದಾರೆ. ಸೊ ಇಂಥವರು ಈ ಮಾತನ್ನು ಹೇಳ್ತಾರೆ ಅಂದರೆ, ಒಂದು ಕಡೆ ಬಾಂಗ್ಲಾದೇಶಕ್ಕೆ, ಒಂದು ಭಾರತಕ್ಕೆ ಶರಣಾದಂತೆಯೇ, ಈ ಕಡೆ ಪಾಕಿಸ್ತಾನಕ್ಕೂ ಕೂಡ ಮುಖಭಂಗ ಆದಂತೆ. ಯಾಕಂದರೆ ಬಾಂಗ್ಲಾದೇಶವನ್ನು ಎಬ್ಬಿಸಿ ಕುಣಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ರು, ಅಲ್ಲಿರ್ತಕ್ಕಂತಹ ಯುವಕರಲ್ಲಿ ಬಡಕಾಯಿಸುವಂತಹ ಕೆಲಸ ಮಾಡ್ತಾಯಿದ್ರು, ಭಾರತದ ವಿರುದ್ಧವಾಗಿ ಘೋಷಣೆಯನ್ನು ಕೂಗ್ತಾ ಇದ್ರು. ಅಂತಹ ರಾಷ್ಟ್ರದಲ್ಲಿ ಈ ರೀತಿಯಾಗಿ ಫೈನಾನ್ಸಿಯಲ್ ಅಡ್ವೈಸರ್ ಭಾರತದ ಸಂಬಂಧದ ಬಗ್ಗೆ ಮಾತಾಡ್ತಾರಂದರೆ ಇದು ಒಂದು ಕಡೆ ಭಾರತದ ಜಯ ಅಂತಾನೆ ಹೇಳಬಹುದು. ಯುದ್ಧ ಇಲ್ಲ, ಆದರೆ ಮಾತಿನ ಜಯ. ಹೌದು, ಭಾರತವನ್ನು ನೋಡಿದ್ರೇ ಹೆದರಬೇಕು, ಆ ರೀತಿ ಬಾಂಗ್ಲಾದೇಶಕ್ಕಾಗಿದೆ. ಯಾಕಂದರೆ ಭಾರತದ ಅಗತ್ಯ ಅಷ್ಟೇ ಇದೆ ಅದಕ್ಕೆ. ಈ ಫೈನಾನ್ಸಿಯಲ್ ಅಡ್ವೈಸರ್ ಹೇಳ್ತಾನೆ, ಸುಮಾರು 50,000 ಟನ್ ಅಷ್ಟು ಅಕ್ಕಿಯನ್ನು ನಾವು ಭಾರತದಿಂದ ಖರೀದಿ ಮಾಡ್ತಾ ಇದ್ದೀವಿ. ಬಾಂಗ್ಲಾ ಮತ್ತು ಭಾರತದ ಜೊತೆಗೆ ವ್ಯಾಪಾರ ನಿರಂತರವಾಗಿ ನಡೀತಾ ಇದೆ. ಸೊ ಹೀಗಾಗಿ ನಾವು ಭಾರತದ ಜೊತೆಗೆ ಯಾವತ್ತೂ ಕೂಡ ಸಂಬಂಧವನ್ನು ಹಾಳು ಮಾಡಿಕೊಡ್ಲಿಕ್ಕೆ ನೋಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅವರ ವಿರುದ್ಧವಾಗಿ ಪ್ರಾರಂಭವಾದಂತಹ ಕ್ರಾಂತಿ ಇನ್ನೂ ಕೂಡ ಮುಗಿತಾ ಇಲ್ಲ. ಭಾರತಕ್ಕೆ ಬಂದ ತಕ್ಷಣ ಮತ್ತಷ್ಟು ಹೆಚ್ಚು ಆಗಿರುವಂಥದ್ದು, ಇನ್ನೂ ಕೂಡ ಅದು ಮುಂದುವರಿತಾ ಇದೆ. ಅದು ಎಷ್ಟರ ಮಟ್ಟಿಗೆ ಮುಂದುವರಿತಾ ಇದೆ ಅಂದರೆ, ಅಲ್ಲಿರ್ತಕ್ಕಂತಹ ಯೂನಿಸ್ ಸರ್ಕಾರಕ್ಕೂ ಕೂಡ ಒತ್ತಡವನ್ನು ಹೇರ್ತಾ ಇದೆ. ಅದಷ್ಟೇ ಅಲ್ಲದೆ ಇನ್ನು ಹೊಸ ಚುನಾವಣೆ ಕೂಡ ಆಗಲಿದೆ ಫೆಬ್ರವರಿ ಮಾರ್ಚ್ನಲ್ಲಿ. ಆ ಸಂದರ್ಭದಲ್ಲಿ ಯಾರು ಆಡಳಿತಕ್ಕೆ ಬರ್ತಾರೋ, ಯಾವ ಸರ್ಕಾರ ಆಡಳಿತವನ್ನು ನಡೆಸುತ್ತೋ ಆ ಸರ್ಕಾರ ಭಾರತದೊಂದಿಗೆ ಯಾವ ಸಂಬಂಧವನ್ನು ಕೂಡ ಇಟ್ಕೊಳ್ಬಾರ್ದು, ಅವರ ಜೊತೆಗೆ ಯಾವ ವ್ಯಾಪಾರಗಳನ್ನು ಕೂಡ ನಾವು ಮಾಡ್ಕೊಳ್ಬಾರ್ದು ಅಂತ ಅಲ್ಲಿರ್ತಕ್ಕಂತಹ ಪ್ರಜೆಗಳು, ಪ್ರತಿಭಟನಾದಾರರು ಆ ಕೂಗನ್ನು ಕೂಗುತ್ತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಮನಸ್ಥಿತಿ ಅವರದು ಬೇರೆ ಆಗಿದೆ ಅಂದರೆ,
ನಾವು ಮಾಡಿರ್ತಕ್ಕಂತಹ ಉಪಕಾರವನ್ನೇ ಮರೆತು ಬಿಟ್ಟಿದ್ದಾರೆ. 1971ರಲ್ಲಿ ಯುದ್ಧ ಮಾಡಿ ಅವರಿಗೆ ಸ್ವತಂತ್ರವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಪಾಕಿಸ್ತಾನ ವಿರುದ್ಧವಾಗಿ ಅಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳ ಮೇಲೆ, ಅಲ್ಲಿರ್ತಕ್ಕಂತಹ ಪ್ರಜೆಗಳ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ರು. ಅಂಥವರನ್ನು ನಾವು ಅಲ್ಲಿಂದ ಓಡಿಸಿ ಬಾಂಗ್ಲಾದೇಶವನ್ನು ಸ್ವತಂತ್ರರನ್ನಾಗಿ ಮಾಡಿದ್ವಿ. ಅದನ್ನೇ ಮರೆತು ಬಿಟ್ಟು ನಮ್ಮ ಜೊತೆಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನ ಜೊತೆಗೆ ಸ್ನೇಹ ಸಂಬಂಧದಿಂದ ನಡ್ಕೊಳ್ತಾ ಇದ್ದಾರೆ. ಇದು ಕೇವಲ ಧರ್ಮ ಆಧಾರದ ಮೇಲೆ. ಪಾಕಿಸ್ತಾನದಲ್ಲಿ ನಮ್ಮ ಧರ್ಮದವರಿದ್ದಾರಂತ ಬಾಂಗ್ಲಾದೇಶದ ಪ್ರಜೆಗಳು ಕೂಗ್ತಾ ಇದ್ದಾರೆ. ಭಾರತದಲ್ಲಿ ಹಿಂದೂಗಳಿದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಹಾಕೊಳ್ತಾ ಇದ್ದಾರೆ. ಈ ಮೊಹಮ್ಮದ್ ಯೂನಿಸ್ ಯಾರು ಅಂತ ನೋಡೋದಾದರೆ ಬಾಂಗ್ಲಾದೇಶದ ಯುವಕರು ಅಂದರೆ ಯುವ ಪೀಳಿಗೆ ಅಂತಲೇ ಕರಿಬಹುದು. ಮುಖದಲ್ಲಿ ಮೀಸೆ ಚಿಗುರಿಲ್ಲ, ವಿದೇಶಾಂಗ ನೀತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ, ದೇಶಗಳ ಸಂಬಂಧವನ್ನು ಬೆಳೆಸೋಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ದೇಶ ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ, ಯಾವ ದೇಶದ ಜೊತೆಗೆ ಸಂಬಂಧವನ್ನು ಬೆಳೆಸಿದ್ರೆ ಬೆಳವಣಿಗೆ ಆಗುತ್ತೆ ಅನ್ನೋದೇ ಅವರಲ್ಲಿ ಗೊತ್ತಿಲ್ಲ. ರಾಜಕೀಯ ಅನುಭವವನ್ನು ಹೊಂದಿಲ್ಲ. ಅಂಥವರ ಕೈಗೊಂಬೆ ಈ ಯೂನಿಸ್. ಹೌದು ಸ್ನೇಹಿತರೆ, ಅವರ ಕೈಗೊಂಬೆ ಹಾಕಿ ಭಾರತದ ವಿರುದ್ಧವಾಗಿ ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೈಗೊಂಡಿದ್ದಾನೆ. ಆ ಭಾರತದೊಂದಿಗೆ ವಿರುದ್ಧವಾಗಿ ಇದಾನಂತಾನೆ ಅವನನ್ನು ಮೇಲೆ ಕುಣಿಸಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಭಾರತದ ವಿರುದ್ಧವಾಗಿಯೇ ಸ್ಟೇಟ್ಮೆಂಟನ್ನು ಕೈಗೊಂಡಿದ್ರು. ಆದರೆ ದಿಢೀರನೇ ಆ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ವ್ಯತ್ಯಾಸಗಳು ಈಗ ಕಂಡು ಬರ್ತಾ ಇದೆ. ಹೌದು, ಭಾರತದಂತಹ ದೊಡ್ಡ ದೇಶದೊಂದಿಗೆ ನಾವು ಸಂಬಂಧವನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ನಾವು ಸಂಬಂಧದಲ್ಲಿ ಗಟ್ಟಿತನವನ್ನು ಹೊಂದುತ್ತೀವಿ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಸ್ಟೇಟ್ಮೆಂಟನ್ನು ಕೊಡಲಿಕ್ಕೆ ಏನಾದರೂ ಕಾರಣ ಇದ್ದೇ ಇರಬೇಕಲ್ವಾ? ಆ ಕಾರಣವನ್ನು ನಾವು ತಿಳಿತಾ ಹೋಗೋಣ. ಹೌದು ಸ್ನೇಹಿತರೆ, ಬಾಂಗ್ಲಾದೇಶದ ಮೊದಲನೇದಾಗಿ ಫೈನಾನ್ಸಿಯಲ್ ಕಂಡೀಷನ್ ಒಂದು ಕಡೆ ಆದರೆ, ಇನ್ನೊಂದು ಭಾರತೀಯರ ಮೇಲೆ ಅವರು ಆಗಿರತಕ್ಕಂತಹ ಅವಲಂಬನೆ. ಹೌದು, ಭಾರತ ದೇಶದ ಮೇಲೆ ಬಹಳಷ್ಟು ಅವಲಂಬನೆಯನ್ನು ಬಾಂಗ್ಲಾದೇಶ ಹೊಂದಿದೆ. ಈ ಹಿಂದೆನೂ ಕೂಡ ಸ್ನೇಹಿತರೆ, ಭಾರತ ಮತ್ತು ಚೀನಾ ರಾಜಕೀಯವಾಗಿ ಸಂಬಂಧವನ್ನು ಕೆಡಿಸ್ಕೊಂಡಿದ್ದೇ ಹೊರತು ವ್ಯಾಪಾರಗಳಲ್ಲಿ ಇರಲಿಲ್ಲ. ಹೌದು, ವ್ಯಾಪಾರಗಳಲ್ಲಿ ಈಗಾದರೂ ಸಹಿತ ಮಿಲಿಯನ್ ಗಟ್ಟಲೆ ಟ್ರೇಡಿಂಗ್ ವಿಚಾರದಲ್ಲಿ ಆದಾಯವನ್ನು ಗಳಿಸುತ್ತೆ ಭಾರತ. ಚೀನಾ ಕೂಡ ಅದೇ ರೀತಿ ಆದಾಯವನ್ನು ಗಳಿಸುತ್ತೆ. ಅದೇ ರೀತಿಯಾಗಿ ಎಕನಾಮಿಕ್ಲಿ ಆಗಿರಲಿ, ಜಿಯೋಗ್ರಾಫಿಕ್ಲಿ ಸಂಬಂಧಗಳನ್ನು ನಾವು ಇಟ್ಕೊಂಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಡೀತಾ ಇದೆ. ಬಾಂಗ್ಲಾ ಕೂಡ ಬಹಳಷ್ಟು ಅವಲಂಬನೆ ಆಗಿದೆ. ನಾವು ಚೀನಾ ಜೊತೆಗೆ ವ್ಯಾಪಾರನೇ ಬೇಡ ಅಂತ ನಾವು ಬಿಡಬಹುದು. ಯಾಕಂದರೆ ಅಷ್ಟೊಂದು ಸ್ಟಡಿ ಆಗಿದೆ ನಮ್ಮ ಭಾರತ. ಒಂದು ಸ್ವಲ್ಪ ಲಾಸ್ ಆಗಬಹುದು, ಇಲ್ಲ ಅಂತೇನಿಲ್ಲ. ಆದರೆ ಬಾಂಗ್ಲಾಗೆ ಆ ಲಾಸನ್ನು ತಡ್ಕೊಳ್ಳುವಂತಹ ಶಕ್ತಿ ಇಲ್ಲ. ಭಾರತದ ಮೇಲೆ ಬಹಳಷ್ಟು ಅವಲಂಬನೆ ಆಗಿದೆ, ಡಿಫೆಂಡ್ ಆಗಿದೆ. ಅದರಲ್ಲಿ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಅದರಲ್ಲಿರ್ತಕ್ಕಂತಹ ಮೊದಲನೇ ಕಾರಣ ನಾವು ನೋಡೋದಾದರೆ, ಬಾಂಗ್ಲಾ ಸುತ್ತುವರೆದಿದ್ದೇ ಇಡೀ ಭಾರತದಿಂದಾಗಿ. ಸುತ್ತಮುತ್ತಲೂ ಕೂಡ ನಮ್ಮ ಭಾರತ ಇದೆ. ಹೀಗಾಗಿ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ನಾವು ಅವರನ್ನು ಕೆಣಕಬಹುದು ಅಥವಾ ಆ ವ್ಯಾಪಾರವನ್ನು ಕೆಡಿಸಬಹುದು. ಒಂದೇ ಕೈಯಲ್ಲಿ ಪುಡಿ ಪುಡಿ ಮಾಡಿದ್ರೂ ಮಾಡಬಹುದು, ಆದರೆ ಅದು ಆಗಬಹುದು ಅಥವಾ ಆಗದೇ ಇರಬಹುದು. ಇನ್ನು ಬಾಂಗ್ಲಾ ಜೊತೆಗೆ ಭಾರತದ ಸಂಬಂಧ ಎಂತಹುದು ಅಂದರೆ, ಅತಿ ದೊಡ್ಡ ದೊಡ್ಡ ಟ್ರೇಡಿಂಗ್ ಡೀಲ್ಗಳಲ್ಲಿ ಇದು ಭಾಗಿಯಾಗಿದೆ. ಈಗ 2023-24ನೇ ಸಾಲಿನಲ್ಲಿ ಅಲ್ಲಿ ಶೇಖ್ ಹಸೀನಾ ಅವರು ಅಧಿಕಾರಕ್ಕಿದ್ದರು. ಆ ಸಿಚುವೇಷನ್ನಲ್ಲಿ ಸುಮಾರು 14 ಬಿಲಿಯನ್ನಷ್ಟು ನಾವು ರಫ್ತನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಆಮದುವನ್ನು ಕೇವಲ 3 ಮಿಲಿಯನ್ನಷ್ಟು ಆಮದುವನ್ನು ಮಾಡ್ಕೊಂಡಿದ್ವಿ. ಹೀಗಾಗಿ ಇಲ್ಲೇ ನಮಗೆ ಎಕ್ಸಾಂಪಲ್ ಸಮೇತ ಗೊತ್ತಾಗುತ್ತೆ, ಭಾರತಕ್ಕಿಂತಾಗಿ ಹೆಚ್ಚಾಗಿ ಬಾಂಗ್ಲಾ ನಮ್ಮ ದೇಶದ ಮೇಲೆ ಅವಲಂಬನೆ ಆಗಿದೆ. ಈಗ ನಾನು ಶೇಖ್ ಹಸೀನಾ ಕಾಲದ ವ್ಯಾಪಾರದ ಬಗ್ಗೆ ಹೇಳಿದೆ. ಆದರೆ ಈಗ ಮೊಹಮ್ಮದ್ ಯೂನಿಸ್ ಅಧಿಕಾರದಲ್ಲಿದ್ದಾನೆ. ಸೊ ಇವನು ಬಂದ ಮೇಲಾದರೂ ವ್ಯಾಪಾರದಲ್ಲಿ ವ್ಯತ್ಯಾಸ ಆಗಬೇಕಲ್ವಾ? ಯಾಕಂದರೆ ಭಾರತದ ಕಟ್ಟಾ ವಿರೋಧಿ ಇವನು. ಹೀಗಾಗಿ ವ್ಯಾಪಾರದಲ್ಲಿ ಕೂಡ ಬದಲಾವಣೆ ಆಗಿರಬಹುದು ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಯಾವುದೇ ಬದಲಾವಣೆ ಇಲ್ಲಿ ಆಗಿಲ್ಲ. ಇವನು ಬಂದ ಮೇಲೆ ಸುಮಾರು $11 ಬಿಲಿಯನ್ ಇಲ್ಲಿ ಇಂಪೋರ್ಟ್ ಮಾಡಿರ್ತಕ್ಕಂಥದ್ದು ಬಾಂಗ್ಲಾದೇಶ. ಇನ್ನು ನಾವು ಇಂಪೋರ್ಟ್ ಮಾಡಿರ್ತಕ್ಕಂಥದ್ದು ಕೇವಲ 2.5 ಬಿಲಿಯನ್ನಷ್ಟು. ಹೌದು, ಇಲ್ಲಿ ವ್ಯತ್ಯಾಸಗಳು ಇದ್ದಾವೆ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ಬಾಂಗ್ಲಾದೇಶ. ಹೀಗಾಗಿ ನಮ್ಮ ಭಾರತದ ಮೇಲೆ ಬಾಂಗ್ಲಾದೇಶ ಬಹಳಷ್ಟು ಅವಲಂಬನೆ ಆಗಿದೆ. ಇಲ್ಲಿ ಬರೀ ಯುದ್ಧ ಅಂದ ಬಳಿಕ ಬರೀ ದ್ವೇಷದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಮಾಡ್ಕೊಂಡು ಹೋದರೆ ದೇಶ ನಡೆಯೋದೇ ಕಷ್ಟವಾಗಿಬಿಡುತ್ತೆ. ಯಾಕಂದರೆ ದೇಶದಲ್ಲಿ ಒಳಗಿನ ಜಗಳಗಳು ಅಥವಾ ಧರ್ಮದ ಆಧಾರದ ಮೇಲೆ ಗಲಭೆಗಳು ಇರಬಹುದು. ಆದರೆ ದೇಶ ಮತ್ತೊಂದು ದೇಶದ ಜೊತೆಗೆ ಯುದ್ಧ ಮಾಡುವಾಗ ಇಂತಹ ಎಲ್ಲ ವಿಚಾರಗಳು ಬಂದು ಹೋಗುತ್ತೆ. ಇದನ್ನೆಲ್ಲವೂ ಕೂಡ ಅವರು ಥಿಂಕ್ ಮಾಡಿದ್ರೆ ಬಾಂಗ್ಲಾ ನಮ್ಮ ಜೊತೆಗೆ ಸಂಬಂಧ ಉಳಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇಲ್ಲಿ ಬರೀ
ಟ್ರೇಡ್ ವಿಚಾರದಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಬಾಂಗ್ಲಾದೇಶ ಏನೇನು ಇಂಪೋರ್ಟ್ ಮಾಡುತ್ತೆ ಅಂದರೆ ಹತ್ತಿ ಆಗಿರಲಿ, ವಾಹನಗಳಾಗಿರಲಿ, ಹಣ್ಣು ತರಕಾರಿಗಳಲ್ಲಾಗಿರಲಿ, ಅದೇ ರೀತಿಯಾಗಿ ಇನ್ನೂ ಹಲವಾರು ವಸ್ತುಗಳನ್ನು ಅವರು ಆಮದು ಮಾಡ್ಕೊಳ್ತಾರೆ. ಹೀಗಾಗಿ ಕಂಪ್ಲೀಟಾಗಿ ಭಾರತದ ಮೇಲೆ ಬಾಂಗ್ಲಾದೇಶ ಬಹಳಷ್ಟು ಅವಲಂಬನೆ ಆಗಿದೆ. ಭಾರತ ಬಾಂಗ್ಲಾವನ್ನು ಸುತ್ತುವರ್ಕೊಂಡಿದೆ. ಅವರನ್ನು ಯಾವ ಬೇಕಾದರೂ ಸಮಯದಲ್ಲಿ ಏನು ಬೇಕಾದರೂ ಮಾಡಬಹುದು. ಅದು ಯುದ್ಧದಲ್ಲಿ ನಾವು ಅವರನ್ನು ಸೋಲಿಸಲಿಕ್ಕೆ ವಿಚಾರಣೆ ಮಾಡೋದು ಬೇಡ, ತಿಂಕೆ ಮಾಡೋದು ಬೇಡ. ಇನ್ನು ಭಾರತ ಆಮದು ಮಾಡ್ಕೊಳ್ಳೋದು ಬಾಂಗ್ಲಾದೇಶದಿಂದ ಏನಪ್ಪ ಅಂದರೆ ಕೆಲವೊಂದಿಷ್ಟು ರೆಡಿಮೇಡ್ ಚಪ್ಪಲ್ಗಳು, ಅದೇ ರೀತಿಯಾಗಿ ವುಡ್ಲ್ಯಾಂಡ್ ಚಪ್ಪಲ್ಗಳು, ಈ ರೀತಿಯಾಗಿ ಕೆಲವೊಂದಿಷ್ಟು ವಸ್ತುಗಳನ್ನು ಮಾತ್ರ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಅದು ಕಡಿಮೆ ಪ್ರಮಾಣದಲ್ಲಿ. ಇನ್ನು ಹೆಚ್ಚಾಗಿ ನಮ್ಮಿಂದ ತೆಗೆದುಕೊಳ್ಳೋದು ಅವರೇ. ಹೀಗಾಗಿ ಬಹಳಷ್ಟು ಅವಲಂಬನೆ ಆದ ಕಾರಣಕ್ಕಾಗಿ ಅವರು ನಮ್ಮ ಜೊತೆಗೆ ಸಂಬಂಧ ಉಳಿಸ್ಕೊಳ್ಳೇಬೇಕು. ಅದರಲ್ಲಿ ಫೈನಾನ್ಸಿಯಲ್ ಅಡ್ವೈಸರ್ ಹೇಳ್ತಾ ಇದ್ದಾರೆ ಅಂದರೆ ಅವರು ಉಳಿಸ್ಕೊಳ್ತಾರೇನೋ ಕೂಡ ನೋಡೋಣ ಮುಂದಿನ ದಿನಗಳಲ್ಲಿ ಕಾಯ್ದು. ಏನಾದರೂ ಈ ಸಂಬಂಧ ಸರಿ ಆದರೂ ಆಗಬಹುದು. ಆದರೆ ಧರ್ಮದ ಕಿಚ್ಚು ಇದೆಯಲ್ಲ, ಇದು ಯಾವತ್ತೂ ಕೂಡ ಹೋಗದಿರುವಂತಹ ಕಿಚ್ಚು. ಇದನ್ನು ಅಲ್ಲಿಯ ಪ್ರಜೆಗಳು ಅರ್ಥ ಮಾಡಿಕೊಂಡ್ರೆ ಬೆಟ್ರು, ಇಲ್ಲ ಅಂದರೆ ಅವರಿಗೆ ತೊಂದರೆ. ಇದು ಏನಾದರೂ ಹಾಗೆ ಮುಂದುವರೆದಿದ್ರೆ ಇದಕ್ಕೆ ಪ್ರತಿ ಉತ್ತರ ಮೋದಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಕೊಡುತ್ತೆ. ಅದರಲ್ಲಿ ಈಗ ಯೋಗಿ ಆದಿತ್ಯನಾಥ್ UP ಮುಖ್ಯಮಂತ್ರಿಗಳು ಇದರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಸೊ ಏನಾದರೂ ಒಂದು ಕ್ರಮವನ್ನು ಕೈಗೊಂಡೇಗೊಳ್ತಾರೆ, ಇದಕ್ಕೆ ನಂಬಿಕೆ ನಮ್ಮಲ್ಲಿ ಇದೆ. ಹಾಗಾದರೆ ಸ್ನೇಹಿತರ, ಇದರ ಬಗ್ಗೆ ಏನು ನಿಮಗೆ ತಿಳಿತು, ಅರ್ಥ ಆಯಿತು, ಅದನ್ನು ಕಮೆಂಟ್ ಮಾಡಿ ತಿಳಿಸಿ.